ಇಂದು ಸಮಾಜದಲ್ಲಿ ದಿನದಿಂದ ದಿನಕ್ಕೆ ಮೌಲ್ಯಗಳು ಕ್ಷೀಣಿಸ್ತಾ ಇವೆ. ಅತಿಯಾದ ಆಸೆ ಮತ್ತು ದುರಾಸೆಗಳು ಮನುಷ್ಯನಿಗೆ ವಿವೇಚನೆ ಕಳೆದುಕೊಳ್ಳುವಂತೆ ಮಾಡ್ತಾ ಇವೆ. ಹಣ ಸಂಪಾದಿಸಬೇಕು ಎಂಬ ಆತುರ ಮತ್ತು ಐಷಾರಾಮಿ ಜೀವನ ನಡೆಸಬೇಕು ಎಂಬ ವ್ಯಾಮೋಹಕ್ಕೆ ಬಿದ್ದು ಅನೇಕರು ತಪ್ಪು ದಾರಿ ಹಿಡಿದಿದ್ದಾರೆ. ಇದೀಗ ನಾವು ಹೇಳ್ತಾ ಇರೋ ಘಟನೆಯ ಬಗ್ಗೆ ತಿಳಿದ ನಂತರ ಒಬ್ಬ ಹೆಂಡತಿ ಯಾವ ರೀತಿ ತಪ್ಪು ದಾರಿಗೆ ಹೆಜ್ಜೆ ಇಡ್ತಾಳೆ, ಅವಳು ಮಾಡಿದ ತಪ್ಪಿಗೆ ಆಕೆಗೆ ಏನ್ ಶಿಕ್ಷೆ ಸಿಗುತ್ತೆ ಅನ್ನೋದು ಗೊತ್ತಾದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಇದು ಹಳೆಯ ಸ್ಟೋರಿ ಆದ್ರೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಛತ್ತೀಸ್ಗಢದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಿಶುಪಾಲ್ ತನ್ನ ತಂದೆ ತಾಯಿಯೊಂದಿಗೆ ಜ್ಯೋತಿ ಎಂಬಾಕೆಯನ್ನ ನೋಡಕ್ ಹೋಗಿದ್ದ. ಮೊದಲ ನೋಟದಲ್ಲೇ ಜ್ಯೋತಿ ಆತನಿಗೆ ಇಷ್ಟವಾಗಿದ್ಲು. ಹೀಗಾಗಿ ಎರಡೂ ಕುಟುಂಬಗಳ ನಡುವೆ ಮಾತುಕತೆ ನಡೀತು. ಇದಾದ ಕೆಲವೇ ದಿನಗಳಲ್ಲಿ ಇವರಿಬ್ಬರ ಮದುವೆ ಕೂಡ ಅದ್ಧೂರಿಯಾಗಿ ನಡೀತು. ಮದುವೆ ನಂತರ ಮೊದಲ ರಾತ್ರಿಯಲ್ಲಿ ಶಿಶುಪಾಲ್ ಜ್ಯೋತಿಗೆ, ನಾವು 3-4 ವರ್ಷಗಳವರೆಗೆ ಮಕ್ಕಳು ಮಾಡಿಕೊಳ್ಳೋದು ಬೇಡ, ಸ್ವಲ್ಪ ದಿನಗಳ ಕಾಲ ಸಂತೋಷವಾಗಿ ಜೀವನ ಅನುಭವಿಸೋಣ, ಅನಂತರ ಮಕ್ಕಳನ್ನ ಮಾಡಿಕೊಳ್ಳೋಣ ಅಂತ ಹೇಳಿದ್ನಂತೆ. ಮತ್ತೆ 3 ವರ್ಷ ಕಳೆದು 8 ವರ್ಷವಾದ್ರೂ ಮಕ್ಕಳಾಗದ ಕಾರಣ ವೈದ್ಯರನ್ನ ಸಂಪರ್ಕಿಸೋಕೆ ದಂಪತಿ ನಿರ್ಧರಿಸಿದ್ರು. ಆದ್ರೆ ಶಿಶುಪಾಲ್ ಭಯದಿಂದ ವೈದ್ಯರ ಬಳಿ ಹೋಗೋಕೆ ಹಿಂಜರಿದ. ಈ ವಿಷಯದಿಂದ ಗಂಡ ಹೆಂಡತಿ ನಡುವೆ ಆಗಾಗ ಜಗಳಗಳು ನಡೀತಾ ಇತ್ತು. ಇಬ್ಬರ ನಡುವೆ ಮನಸ್ತಾಪ, ಜಗಳ, ಗದ್ದಲ ಗಲಾಟೆಯಿಂದ ಕೋಲಾಹಲವೇ ಆಗ್ತಾ ಇತ್ತು. ಇದು ವಿಪರೀತವಾಗಿ ದೈಹಿಕ ಹಲ್ಲೆವರೆಗೆ ಹೋಗಿತ್ತು. ಅದೇ ಸಮಯದಲ್ಲಿ ಭಾರತದಲ್ಲಿ ಟಿಕ್ಟಾಕ್ ಕೂಡ ಪ್ರಸಿದ್ಧಿಯಾಗಿತ್ತು. ಅನೇಕರು ಟಿಕ್ಟಾಕ್ ಮೂಲಕ ಪ್ರಸಿದ್ಧರಾಗೋದನ್ನ ಗಮನಿಸಿದ ಜ್ಯೋತಿ ತಾನೂ ಸಹ ವಿಡಿಯೋಗಳನ್ನ ಮಾಡಿ ಹೆಸರು ಗಳಿಸಬೇಕು ಅಂತ ಯೋಚನೆ ಮಾಡಿದ್ಲು. ಗಂಡನಿಗೆ ತಿಳಿಯದಂತೆ ಡ್ಯಾನ್ಸ್ ವಿಡಿಯೋಗಳನ್ನ ಟಿಕ್ಟಾಕ್ನಲ್ಲಿ ಅಪ್ಲೋಡ್ ಮಾಡೋಕೆ ಪ್ರಾರಂಭ ಮಾಡಿದ್ಲು. ಇದೇ ಸಮಯದಲ್ಲಿ ಜೈಸಿಂಗ್ ಎಂಬ ವ್ಯಕ್ತಿ ಟಿಕ್ಟಾಕ್ನಲ್ಲಿ ಜ್ಯೋತಿಯ ವಿಡಿಯೋಗಳನ್ನ ನೋಡಿ ಆಕರ್ಷಿತನಾಗಿದ್ದ. ಆಕೆಯೊಂದಿಗೆ ಟಿಕ್ಟಾಕ್ ವಿಡಿಯೋಗಳನ್ನ ಮಾಡೋಕೆ ಬಯಸ್ದ. ಅಂದಿನಿಂದ ಅವರಿಬ್ಬರು ಒಟ್ಟಾಗಿ ವಿಡಿಯೋಗಳನ್ನ ಮಾಡೋಕೆ ಪ್ರಾರಂಭಿಸಿದ್ರು. ದಿನಗಳು ಕಳೆದಂತೆ ಜ್ಯೋತಿಗೆ ಜೈಸಿಂಗ್ನನ್ನ ನೇರವಾಗಿ ಭೇಟಿಯಾಗಬೇಕು ಎಂಬ ಆಸೆ ಹುಟ್ಟಿತ್ತು. ಆಗ ಶಿಶುಪಾಲ್ ಡ್ಯೂಟಿಗೆ ಹೋದ ನಂತರ ಜ್ಯೋತಿ ಜೈಸಿಂಗ್ನ ಮನೆಗೆ ಕರೆಸಿಕೊಳ್ಳೋಕೆ ಪ್ಲಾನ್ ಮಾಡಿದ್ಲು. ಆದ್ರೆ ಅವರು ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಯಾರಾದ್ರೂ ಗಮನಿಸಿದ್ರೆ ಶಿಶುಪಾಲ್ಗೆ ತಿಳಿಯುತ್ತೆ ಅಂತ ಭಯಪಟ್ಟಿದ್ಲು. ಹೀಗಾಗಿ ಜ್ಯೋತಿ ಒಂದು ಯೋಜನೆಯನ್ನ ರೂಪಿಸಿ ಜೈಸಿಂಗ್ಗೆ ಫೋನ್ ಮಾಡಿ ಡೆಲಿವರಿ ಬಾಯ್ ಡ್ರೆಸ್ ಹಾಕೊಂಡು ಫುಡ್ ಡೆಲಿವರಿ ಮಾಡೋ ರೀತಿ ಮನೆಗೆ ಬರೋಕೆ ಹೇಳಿದ್ಲು. ಅದೇ ರೀತಿ ಜೈಸಿಂಗ್ ಮಾಡಿ ಜ್ಯೋತಿ ಮನೆಗೆ ಬಂದು ಕಾಲಿಂಗ್ ಬೆಲ್ ಒತ್ತಿದ್ದ. ಜ್ಯೋತಿ ಫುಡ್ ಡೆಲಿವರಿ ತೆಗೆದುಕೊಳ್ಳುವಂತೆ ನಟಿಸಿ ಆತನಿಗೆ ನೀರು ಕೊಡುವ ನೆಪದಲ್ಲಿ ಒಳಗೆ ಕರ್ಕೊಂಡೋಗಿ ಬಾಗಿಲು ಹಾಕೊಂಡ್ ಬಿಡ್ತಾಳೆ. ಹೀಗೆ ಅವರಿಬ್ಬರ ನಡುವೆ ಬಹಳ ದಿನಗಳಿಂದ ಇದ್ದ ಆಸೆಗಳು ತೀವ್ರಗೊಂಡು ತಕ್ಷಣ ಕೋಣೆಗೆ ಹೋಗಿ ತಮ್ಮ ಎಲ್ಲಾ ಆಟಗಳನ್ನ ಮುಗಿಸ್ಕೊಂಡ್ರು. ಆ ಇಡೀ ರಾತ್ರಿ ಜೈಸಿಂಗ್ನೊಂದಿಗೆ ಕಳೆದ ಕ್ಷಣಗಳೇ ಜ್ಯೋತಿಗೆ ನೆನಪಾಗ್ತಾ ಇದ್ವು. ಇದರಿಂದ ಆಕೆಗೆ ತನ್ನ ಗಂಡನ ಮೇಲೆ ಆಸಕ್ತಿಯೇ ಕಡಿಮೆ ಆಗ್ಬಿಟ್ಟಿತ್ತು. ಮರುದಿನದಿಂದ ಜೈಸಿಂಗ್ ಮತ್ತೆ ಡೆಲಿವರಿ ಬಾಯ್ ಆಗಿ ಜ್ಯೋತಿ ಮನೆಗೆ ಬಂದು ಹೋಗ್ತಾ ಇದ್ದ. ಹೀಗೆ ಕೆಲವು ದಿನಗಳು ಕಳೆದ್ವು. ಜ್ಯೋತಿ ತನ್ನ ಗಂಡನ ಜೊತೆ ಮೊದಲಿನಂತೆ ಜಗಳವಾಡುವುದನ್ನ ನಿಲ್ಲಿಸಿ ಬಿಟ್ಟಿದ್ಲು. ಆದರೆ ಶಿಶುಪಾಲ್ ಇದ್ಯಾವುದನ್ನು ತಲೆಗೆ ಹಾಕೊಂಡಿರ್ಲಿಲ್ಲ. ಒಂದಿನ ಜ್ಯೋತಿಗೆ ಮುಟ್ಟು ನಿಂತ ಕಾರಣ ಅನುಮಾನ ಬಂದು ರಹಸ್ಯವಾಗಿ ಪ್ರೆಗ್ನೆನ್ಸಿ ಕಿಟ್ ಅನ್ನ ಪರೀಕ್ಷೆ ಮಾಡಿದ್ಲು. ಆಗ ಅವಳಿಗೆ ಗರ್ಭಧಾರಣೆ ಖಚಿತವಾಗಿತ್ತು. ಆಗ ಆಕೆಗೆ ಒಂದ್ ಕಡೆ ಸಂತೋಷ, ಇನ್ನೊಂದ್ ಕಡೆ ಭಯ ಕೂಡ ಉಂಟಾಯಿತು. ಈ ವಿಷಯವನ್ನ ಶಿಶುಪಾಲ್ಗೆ ಹೇಳಿದ್ರೆ ಆತ ಒಪ್ತಾನೆ ಅಂತ ಯೋಚನೆ ಮಾಡಿದ್ಲು. ಅದೇ ದಿನ ಮನೆಗೆ ಬಂದ ಶಿಶುಪಾಲ್ ಜ್ಯೋತಿಗೆ ಒಂದು ವಿಷಯವನ್ನ ತಿಳಿಸ್ತಾನೆ. ತಾನು ವೈದ್ಯರನ್ನ ಸಂಪರ್ಕ ಮಾಡಿದ್ದೇನೆ, ನನ್ನ ಸ್ಪರ್ಮ್ ಕೌಂಟ್ ಕಡಿಮೆ ಇರೋದ್ರಿಂದ ಮಕ್ಕಳಾಗಲ್ವಂತೆ, IVF ಮೂಲಕ ಪ್ರಯತ್ನಿಸೋಕೆ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಈ ವಿಷಯ ಕೇಳಿದ ಜ್ಯೋತಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತ ಅನುಭವ ಆಗುತ್ತೆ. ಮುಂದೇನ್ ಮಾಡ್ಬೇಕು ಅಂತ ತೋಚದೆ ಆಕೆ ಕಂಗಾಲಾದ್ಲು. ಕೂಡಲೇ ಆಕೆ ಜೈಸಿಂಗ್ಗೆ ಫೋನ್ ಮಾಡಿ ವಿಷಯವನ್ನು ಕೂಡ ಹೇಳಿದ್ಲು. ನಾವಿಬ್ರು ಎಲ್ಲಾದ್ರೂ ಓಡಿ ಹೋಗಿ ಮದ್ವೆ ಆಗೋಣ, ಮುಂದೆ ಹುಟ್ಟಲಿರುವ ಮಗುವನ್ನ ಚೆನ್ನಾಗಿ ಬೆಳೆಸೋಣ ಅಂತ ಹೇಳಿದ್ಲು. ಈ ವಿಷಯ ಕೇಳಿ ಜೈಸಿಂಗ್ಗೆ ಶಾಕ್ ಉಂಟಾಯ್ತು. ಆತ ತಾನು ನೇರವಾಗಿ ನನ್ನ ಭೇಟಿಯಾಗಬೇಕು ಅಂತ ಜ್ಯೋತಿಗೆ ಹೇಳ್ತಾನೆ. ಅದರಂತೆ ಒಂದು ದಿನ ಜೈಸಿಂಗ್ನನ್ನ ಭೇಟಿಯಾಗೋಕೆ ಜ್ಯೋತಿ ಆತ ಹೇಳಿದ ಸ್ಥಳಕ್ಕೆ ಹೋಗ್ತಾಳೆ. ಅಲ್ಲಿ ಆಕೆ ಜೈಸಿಂಗ್ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾಳೆ. ಬಹಳ ದಿನಗಳ ನಂತರ ನನ್ನ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇದೆ, ಇದರಿಂದ ನನಗೆ ತುಂಬಾ ಖುಷಿಯಾಗಿದೆ. ಈ ಮಗು ನನಗೆ ಬೇಕು. ಈ ಮಗುವಿಗಾಗಿ ನಾನು ಗಂಡನನ್ನ ಬಿಟ್ಟು ನಿನ್ ಜೊತೆಗೆ ಜೀವನ ಕಳೆಯೋಕೆ ನಿರ್ಧಾರ ಮಾಡಿದ್ದೇನೆ. ನಾವಿಬ್ರು ಎಲ್ಲಾದ್ರೂ ದೂರ ಓಡ್ ಹೋಗೋಣ, ಈ ಮಗುವನ್ನ ಚೆನ್ನಾಗಿ ಬೆಳೆಸಿ ಸಾಕೋಣ. ಅದಕ್ಕಾಗಿ ನಾನು ಮನೆಯಿಂದ ಹಣ ಮತ್ತು ಚಿನ್ನಾಭರಣ ಎಲ್ಲವನ್ನ ತಂದಿದ್ದೇನೆ ಅಂತ ಹೇಳ್ತಾಳೆ.
ಇದನ್ನ ಕೇಳಿದ ಜೈಸಿಂಗ್ಗೆ ಜ್ಯೋತಿ ಬಳಿ ಇರುವ ಹಣ ಮತ್ತು ಚಿನ್ನದ ಮೇಲೆ ಕಣ್ಣು ಬಿದ್ದಿತ್ತು. ಶಿಶುಪಾಲ್ ಡ್ಯೂಟಿ ಮಾಡೋಕೆ ಬೆಳಿಗ್ಗೆ ಪೊಲೀಸ್ ಠಾಣೆಗೆ ಹೋದ ನಂತರ ಅತ್ತ ಜ್ಯೋತಿ ಜೈಸಿಂಗ್ ಜೊತೆ ಫೋನ್ ಕರೆಗಳು ಮತ್ತು ಚಾಟ್ಗಳಲ್ಲಿ ಸಮಯ ಕಳೀತಿದ್ಲಂತೆ. ಆತ ನನ್ಗೆ ಈಗಲೇ ಮದುವೆಯಾಗಿ ಮಕ್ಕಳು ಇವೆ, ನಾನ್ ನಿನ್ ಜೊತೆಗೆ ಮತ್ತೆ ಮದುವೆ ಆಗೋಕ್ ಸಾಧ್ಯ ಇಲ್ಲ, ನಿನ್ ಜೊತೆಗೆ ಬೇಕಾದ್ರೆ ಸಂಬಂಧ ಮುಂದುವರಿಸ್ತೀನಿ, ನೀನು ಅಬೋರ್ಷನ್ ಮಾಡಿಸ್ಕೋ ಅಂತ ಹೇಳ್ತಾನೆ. ಆತನ ಮಾತಿಗೆ ಸಿಟ್ಟಾದ ಜ್ಯೋತಿ, ನಿನ್ಗೆ ನನ್ನ ಸರ್ವಸ್ವವನ್ನೇ ದಾರಿ ಎರೆದಿದ್ದೇನೆ, ಈಗ ನೋಡಿದ್ರೆ ನೀನ್ ನನ್ಗೆ ಮೋಸ ಮಾಡ್ತಾ ಇದೀಯಾ, ನಾನ್ ಹೇಳಿದ ಹಾಗೆ ಕೇಳು, ಇಲ್ದಿದ್ರೆ ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ, ನನ್ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾನೆ ಅಂತ ನನ್ನ ಗಂಡನಿಗೆ ಹೇಳ್ತೇನೆ, ಹುಷಾರ್ ಅಂತ ಹೆದರಿಸ್ತಾಳೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಜೈಸಿಂಗ್ ಕೋಪದಲ್ಲಿ ಜ್ಯೋತಿಯನ್ನ ಹಿಡಿದು ಗೋಡೆಗೆ ಡಿಕ್ಕಿ ಹೊಡೆಸ್ತಾನೆ. ನಂತರ ಆಕೆಗೆ ಚಾಕುವಿನಿಂದ ಇರಿದು ಕೊಂದು ಆಕೆ ಬಳಿ ಇದ್ದ ಹಣ ಮತ್ತು ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗ್ತಾನೆ. ಅತಿ ಆಸೆ ಮತ್ತು ದುರಾಸೆಯಿಂದ ಜ್ಯೋತಿ ಹೀಗೆ ತನ್ನ ಪ್ರಾಣವನ್ನೇ ಕಳೆದುಕೊಳ್ತಾಳೆ.